ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮ್ಗೆ ಇನ್ನೊಂದು ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸ್ನೇಹಿತರೆ, ಇನ್ನೇನು ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ. ಆ ಅಮಾವಾಸ್ಯೆಯ ಮಧ್ಯದ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಮಾಟ ಮಂತ್ರದ ಪ್ರಭಾವ ಆಗಿದೆ. ನಮ್ಮ ಮನೆಯಲ್ಲಿ ಮಾನಸಿಕ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನಮಗೆ ಸಂತೋಷವಾಗಿ ಇರೋಕ್ಕಾಗ್ತಾ ಇಲ್ಲ. ನಮ್ಮ ಜೀವನ ಅಸ್ತವ್ಯಸ್ತಗೊಳಿಸಿದ ಹಾಗೆ ಆಗಿದೆ. ಪ್ರತಿದಿನ ಜಗಳ ಆಗ್ತಾನೆ ಇರುತ್ತೆ. ನಮ್ಮ ಮಕ್ಕಳಿಗೆ ನಾವು ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಿಲ್ಲ. ನಾವೆಲ್ಲ ವ್ರತ ಪೂಜೆಗಳನ್ನ ಮಾಡಿದ್ರು ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ನೊಂದ್ಕೊಂಡಿರೋ ಅಂಥವ್ರು ಪ್ರತಿಯೊಬ್ಬರು ಕೂಡ ನಾನು ಹೇಳೋ ಅಂಥ ಒಂದು ವಸ್ತುನ ನೀವು ತಂದು ಈ ರೀತಿ ನೀವು ಪುಟ್ಟ ಉಪಾಯನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಕೂಡ ನಮಗೆ ಒದಗಿರೋಂಥ ಕಷ್ಟಗಳಿರ್ಬೋದು, ಕಾರ್ಪಣ್ಯಗಳಿರ್ಬೋದು, ನೋವುಗಳಿರ್ಬೋದು, ಅಥವಾ ಯಾವುದೋ ಒಂದು ಮಾಟ ಮಂತ್ರದ ಶಕ್ತಿಯ ಪ್ರಭಾವದಿಂದ ನಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಅನ್ನೋದು ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಏನು ಅಂತ ಅಂದರೆ ನೋಡಿ ಸ್ನೇಹಿತರೆ, ಮಾಟ ಮಂತ್ರಗಳಿಂದ ನಮ್ಮನ್ನು ರಕ್ಷಿಸುವ ಏಕೈಕದ ಒಂದು ಉಪಾಯದ ಒಂದು ವಸ್ತು ಅಂದರೆ ಟೈಗರ್ ಸ್ಟೋನ್ ಅಂತ ಕರೀತಾರೆ. ಅದನ್ನು ನಾವು ತಗೊಂಬಂದು, ಅಂದರೆ ಹುಲಿಯ ಕಣ್ಣುಗಳನ್ನು ಹೋಲುವ ಅಪಾರದರ್ಶಕವಾಗಿ ಅರಳಾಗಿದೆ. ಅಂದರೆ ಹುಲಿ ಕಣ್ಣುಗಳು ಯಾವ ರೀತಿ ಇರುತ್ತೋ ಅದನ್ನು ಟೈಗರ್ ಐ ಸ್ಟೋನ್ ಅಂತ ಕರೀತಾರೆ. ಆಕರ್ಷಕ ರೇಷ್ಮೆಯಂತಹ ನುಣುಪಿರುವ ಮತ್ತು ಹುಲಿಯ ಕಣ್ಣುಗಳನ್ನು ಹೋಲುವ ಅಪಾರದರ್ಶಕವಾದ ಅರಳಾಗಿದೆ. ಕೆಂಪು ಮತ್ತು ಕಂದು ಪಟ್ಟಿಗಳೊಂದಿಗೆ ಗಾಢ ಹಳದಿ ಬಣ್ಣವಿರುವ ಹರಳು ಹುಲಿಯ ಕಣ್ಣನ್ನು ಹೋಲುತ್ತದೆ. ಇದನ್ನು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು, ಸ್ವಯಂ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕತೆಗೆ, ಭಾವನಾತ್ಮಕ ಶಕ್ತಿ ಮತ್ತು ದೈಹಿಕ ಚಿಕಿತ್ಸೆಯೊಂದಿಗೆ ಸಂಬಂಧಿಸಿದೆ. ನೋಡಿ, ಈ ಹುಲಿಯ ಕಣ್ಣುಗಳನ್ನು ಹೋಲುವಂಥ ಒಂದು ಸ್ಟೋನ್ ಸಿಗುತ್ತೆ. ಆ ಸ್ಟೋನನ್ನು ನೀವು ತಂದು ಮನೆಯಲ್ಲಿ ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ಮಾಟ ಮಂತ್ರದ ಶಕ್ತಿಗಳೇನೇ ಇದ್ದರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಯಾಕಂದರೆ ಸ್ನೇಹಿತರೆ, ಇದು ಬಂದು ಒಂದು ಗ್ರಂಥಿಗೆ ಅಂಗಡಿಗಳಲ್ಲಿ ಹೋದಾಗ ಖಂಡಿತವಾಗ್ಲೂ ಸಿಗುತ್ತೆ. ಇದರ ಬೆಲೆ ಬಂದು ಒಂದು 200-300 ರೂಪಾಯಿ ಇರುತ್ತೆ. ನೀವು ಒಂದು 300 ರೂಪಾಯಿ ಕೊಟ್ಟು ಒಂದೇ ಒಂದು ಕಲ್ಲನ್ನು ತಂದು ನೀವು ನಿಮ್ಮ ದೇವರ ಮುಂದೆ, ನೀವು ಪೂಜೆ ಮಾಡುವಂಥ ದೇವರ ಮುಂದೆ ಒಂದನ್ನು ನೀವು ಇಟ್ಟು ಇದನ್ನು ಪ್ರತಿದಿನ ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನಾವು ಆ ಮನೆಯಲ್ಲಿ ಇಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ ನೋಡಿ, ಹುಲಿ ಕಣ್ಣಿನ ಕಲ್ಲು ಜನರ ಜೀವನದಲ್ಲಿ ಭಾವನಾತ್ಮಕ ಅಡಚಣೆಯನ್ನು ಸಮತೋಲನಗೊಳಿಸುತ್ತದೆ. ಇದು ಸೌರ ಪ್ಲೆಕ್ಸಸ್ ಚಕ್ರವನ್ನು ಸಕ್ರಿಯಗೊಳಿಸುತ್ತದೆ. ಪ್ರತಿಯಾಗಿ ಧರಿಸಿದವರನ್ನು ಮಾನಸಿಕವಾಗಿಯೂ ತುಂಬ ಬಲಗೊಳಿಸುತ್ತದೆ. ಕಡಿಮೆ ಸ್ವಾಭಿಮಾನ ಮತ್ತು ಒಬ್ಬರ ಸ್ವಂತ ಸಾಮರ್ಥ್ಯಗಳಲ್ಲಿ ವಿಶ್ವಾಸದ ಕೊರತೆಯನ್ನು ಎದುರಿಸುವವರಿಗೆ ಈ ಅರಳು ಸಹಾಯ ಮಾಡುತ್ತದೆ. ಬಲಶಾಲಿಯಾದ ಮಂಗಳನೊಂದಿಗೆ ಈ ಕಲ್ಲಿನ ಧಾರಣೆಯನ್ನು ಧರಿಸಿದವರನ್ನು ಧೈರ್ಯಶಾಲಿಗಳನ್ನಾಗಿ ಮಾಡುತ್ತದೆ. ನೋಡಿ ಸ್ನೇಹಿತರೆ, ನೀವು ಉಂಗುರವಾಗಿ ಅದನ್ನೆಲ್ಲ ಧರಿಸೋದಕ್ಕೆ ಕಾಸ್ಟ್ಲಿ ಇರುತ್ತೆ, ತುಂಬ ದುಡ್ಡು ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಉಂಗುರದ ರೂಪದಲ್ಲಿ ಧಾರಣೆ ಮಾಡಲಿಲ್ಲ ಅಂದರೂ ಅದೊಂದು ಸ್ಟೋನನ್ನು ನೀವು ಒಂದನ್ನು ತಂದು ಅದನ್ನು ನೀವು ಪ್ರತಿದಿನ ಶಿವನ ವಿಗ್ರಹದ ಮುಂದೆ ನೀವು ಅದನ್ನು ಇಟ್ಟು ನೀವು ಪೂಜೆ ಮಾಡೋದ್ರಿಂದ, ಅಥವಾ ಒಂದು ತಾಮ್ರದ ತಟ್ಟೆಯಲ್ಲಿ ಅದನ್ನು ಇಟ್ಟು ಅದ್ರ ಮೇಲೆ ನೀವು ಹೂವು, ಮಂತ್ರಾಕ್ಷತೆ ಅದನ್ನು ಇಟ್ಟು ಪ್ರತಿದಿನ ನೀವು ಪೂಜೆ ಮಾಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಕೊರತೆ ಆಗ್ತಿದ್ರೆ, ಅಥವಾ ಅವರು ನಿಮ್ಮ ಹೇಳಿದ ಮಾತನ್ನು ಕೇಳ್ತಾ ಇಲ್ಲ ಅಂದರೆ ಇದು ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಏಕಾಗ್ರತೆಯ ಸಮಸ್ಯೆಗಳನ್ನು ಸುಧಾರಿಸುತ್ತದೆ. ಶಿಕ್ಷಣದಲ್ಲಿ ಪದೇ ವೈಫಲ್ಯಗಳ ಹಿಂದಿನ ದೊಡ್ಡ ಕಾರಣ ಗಮನ ಕೊರತೆ. ಅಂದರೆ ಮಕ್ಕಳು ನೀವೆಷ್ಟು ಹೇಳ್ಕೊಟ್ರು ಗಮನ ಕೊಡ್ತಾನೆ ಇರೋದಿಲ್ಲ. ನೀವೆಷ್ಟೆಲ್ಲ ಟ್ಯೂಷನ್ಗೆ ಹಾಕ್ತೀರಾ, ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಸೇರಿಸ್ತೀರಾ, ಒಳ್ಳೆ ಡೊನೇಷನ್
ಅಟೆನ್ಷನ್ ಕೊಡ್ತೀರಾ, ಪುಸ್ತಕ ಪೆನ್ನು ಅವ್ರು ಕೇಳಿದ್ದೆಲ್ಲ ತಂದುಕೊಟ್ರು ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ನಿಮ್ಮ ಮಕ್ಕಳ ಕೋಣೆಯಲ್ಲೂ ಸಹ ಈ ಹುಲಿಯ ಕಣ್ಣುಗಳನ್ನು ಹೋಲೋ ಅಂತ ಒಂದು ಕಣ್ಣನ್ನು, ಅಂದರೆ ಹುಲಿಯ ಕಣ್ಣುಗಳ ಥರನೇ ಇರುತ್ತೆ, ಆ ಕಲ್ಲನ್ನು ತಂದು ನೀವು ಮಕ್ಕಳು ಓದೋ ಅಂಥ ಸ್ಟಡಿ ರೂಮಲ್ಲಿ ಎಲ್ಲಾದರೂ ಒಂದು ಕಡೆ ಅವರು ಪ್ರತಿದಿನ ಅದನ್ನು ನೋಡೋ ರೀತಿ, ಅದನ್ನು ಒಂದು ಜಾಗದಲ್ಲಿ ಯಾವ ಜಾಗದಲ್ಲಿ ಇಟ್ಟರೆ ಆ ಮಕ್ಕಳಿಗೆ ಕಾಣಿಸ್ತಾ ಇರುತ್ತೋ ಆ ರೀತಿ ಅಟ್ರಾಕ್ಟಿವ್ ಆಗೋ ಥರ ಒಂದು ಪ್ಲೇಸಲ್ಲಿ ಇಟ್ಟು ನೀವು ಅದನ್ನು ಮಕ್ಕಳು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಸಾಧಿಸೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಯಾಕಂದರೆ ನೋಡಿ, ಶಿಕ್ಷಣದಲ್ಲಿ ಪದೇ ಪದೇ ವೈಫಲ್ಯಗಳ ಹಿಂದಿನ ದೊಡ್ಡ ಕಾರಣ ಗಮನದ ಕೊರತೆ ಇರುತ್ತದೆ. ಹುಲಿಯ ಕಣ್ಣಿನ ಕಲ್ಲನ್ನು ಧ್ಯಾನದ ಕಲ್ಲು ಎಂದು ಪರಿಗಣಿಸಲಾಗುತ್ತದೆ. ಇದು ಮಗುವಿನ ಸುತ್ತಮುತ್ತಲಿನ ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಮತ್ತು ಗೊಂದಲವನ್ನು ನಿವಾರಿಸುತ್ತದೆ. ಒಟ್ಟಾರೆ ಪ್ರಯೋಜನಗಳು ಈ ಕೆಳಗಿನಂತಿವೆ. ಮಕ್ಕಳು ಶಾಂತವಾಗುತ್ತಾರೆ ಮತ್ತು ಗಮನ ಹರಿಸುತ್ತಾರೆ. ಶಿಕ್ಷಣದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಅವರು ಹೆಚ್ಚು ಸಕ್ರಿಯ ಮತ್ತು ಶಕ್ತಿಯುತವಾಗುತ್ತಾರೆ. ನೋಡಿ, ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಮಾನಸಿಕ ಆರೋಗ್ಯ ಸುಧಾರಣೆ ಆಗಬೇಕು ಅಂದರೆ ಮೊದಲನೇದಾಗಿ ಹುಲಿ ಕಣ್ಣಿನ ಕಲ್ಲು ವಯಸ್ಕರಲ್ಲಿಯೂ ಏಕಾಗ್ರತೆಯ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಇದು ಉತ್ತಮ ದೃಷ್ಟಿಕೋನವನ್ನು ಬೆಳೆಸುತ್ತದೆ ಮತ್ತು ವ್ಯಕ್ತಿಯನ್ನು ಸರಿಯಾದ ಮನಸ್ಸಿನ ಚೌಕಟ್ಟಿನಲ್ಲಿ ಹೊಂದಿಸುತ್ತದೆ. ಅಲ್ಲದೆ ಆತಂಕ, ಒತ್ತಡ ಮತ್ತು ಚಡಪಡಿಕೆಯಿಂದ ಮುಕ್ತರಾಗುವಂತೆ ಮಾಡುತ್ತದೆ. ಈ ಹರಳನ್ನು ನೋಡಿ, ನೀವು ಪ್ರತಿದಿನ ನೀವು ಪೂಜಿಸುವಂಥ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸಿದರೆ ಸಾಕು. ನಮ್ಮ ಮನೆಯಲ್ಲಿರುವುದರಿಂದ ಕಡಿಮೆ ನಕಾರಾತ್ಮಕ ಮತ್ತು ಕಡಿಮೆ ಖಿನ್ನತೆಯನ್ನು ಅನುಭವಿಸುತ್ತಿದ್ದಾರೆ, ಅಂದರೆ ಅವರು ಜೀವನದಲ್ಲಿ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ನಮ್ಮ ಜೀವನದಲ್ಲಿ ಯಾರೋ ಮಾಟಮಂತ್ರನ ಮಾಡಿ ಅದರಿಂದ ನಮಗೆ ತುಂಬಾ ತೊಂದರೆ ಆಗ್ತಿದೆ ಅಂತ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ನಕಾರಾತ್ಮಕ ಶಕ್ತಿಗಳು ಅನ್ನೋದು ಮನೆಯಲ್ಲಿ ತಾಂಡವ ಆಡ್ತಿದ್ದಾಗ ಅವರಿಗೆ ಖಿನ್ನತೆಯನ್ನು ಅನುಭವಿಸ್ತಾ ಇರ್ತಾರೆ. ಅಂಥವ್ರು ಇದನ್ನು ಮನೆಯಲ್ಲಿ ತಂದು ಪೂಜೆ ಮಾಡೋದ್ರಿಂದ ಅಥವಾ ಒಂದು ಸ್ಟೋನ್ ಎಲ್ಲಾದರೂ ಒಂದು ಕಡೆ ದೇವರ ರೂಮಲ್ಲಿ ನೀವು ಇದನ್ನು ಇಡೋದ್ರಿಂದ ಆಧ್ಯಾತ್ಮಿಕ ಮನೋಭಾವನೆ ಬೆಳೆಯುತ್ತದೆ. ಇದು ಅವರನ್ನು ಭಾವನಾತ್ಮಕವಾಗಿ ಗುಣಪಡಿಸುತ್ತದೆ ಮತ್ತು ಅವರು ಒಂಟಿತನದ ಭಾವನೆಯನ್ನು ಜಯಿಸಲು ಸಾಧ್ಯವಾಗುತ್ತದೆ. ಸ್ಥಳೀಯರು ಚೆನ್ನಾಗಿ ನಿದ್ದೆ ಮಾಡಲು ಸಹ ಸಹಾಯ ಮಾಡುತ್ತದೆ. ಎಷ್ಟೊಂದು ಜನಕ್ಕೆ ನಮ್ಮ ಮನೆಯಲ್ಲಿ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ನಾವೇನು ಮಾಡಿದ್ರು ನಮಗೆ ಮಾನಸಿಕ ಶಾಂತಿ ಅನ್ನೋದಿಲ್ಲ ಅಂತ ಅನ್ನೋರು ಈ ಹರಳನ್ನು ಕೂಡ ನೀವು ನಿದ್ದೆ ಮಾಡುವಂಥ ದಿಂಬಿನ ಕೆಳಗಡೆ ಇದನ್ನು ಒಂದು ಬಟ್ಟೆಯಲ್ಲಿ ಗಂಟಿಟ್ಟು ಅದನ್ನು ನಿದ್ರೆ ಮಾಡುವಂಥ ದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಮಲಗೋದ್ರಿಂದ ಖಂಡಿತವಾಗ್ಲೂ ಮಾನಸಿಕ ಶಾಂತಿ ಅನ್ನೋದು ಸಿಗುತ್ತೆ. ನಿದ್ರೆ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋರಿಗೂ ಸಹ ನಿದ್ರೆ ಮಾಡಲು ಇದು ಅನುಕೂಲ ಮಾಡಿಕೊಡುತ್ತೆ. ಆಮೇಲೆ ನೋಡಿ, ಇದು ಚಿಕಿತ್ಸಾ ಗುಣ ಹೊಂದಿರೋ ಕಲ್ಲು ಕೂಡ ಆಗಿದೆ. ರೂಟ್ ಚಕ್ರವು ಬೆನ್ನು ಮೂಳೆಯ ತಳದಲ್ಲಿ ಇದೆ. ಹುಲಿ ಕಣ್ಣಿನ ಕಲ್ಲು ಧರಿಸುವುದರಿಂದ ಕೆಳಬೆನ್ನಿಗೆ ಸಂಬಂಧಿಸಿದ ಅನೇಕ ಆರೋಗ್ಯ ಅಸ್ತವ್ಯಸ್ತಗಳನ್ನು ಪರಿಗಣಿಸಲಾಗುತ್ತದೆ. ಇದು ದೀರ್ಘಕಾಲದ ಬೆನ್ನು ನೋವು ಮತ್ತು ಮೂಳೆ ಮತ್ತು ಅಂಗಾಂಶ ಅಸ್ವಸ್ಥತೆಗಳನ್ನು ಕಡಿಮೆ ಮಾಡುತ್ತದೆ. ಇದು ಸ್ಲಿಪ್ ಮತ್ತು ಡಿಸ್ಕ್ಗಳಿಗೆ ಸಂಬಂಧಿಸಿದ ನೋವನ್ನು ಕೂಡ ಕಡಿಮೆ ಮಾಡುತ್ತದೆ. ಇದು ಹೊಟ್ಟೆಯ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಸಹ ಬಳಸಲಾಗುತ್ತದೆ. ನೋಡಿ ಸ್ನೇಹಿತರೆ, ನಾವು ಈ ವಸ್ತುಗಳನ್ನ ತಂದು ಧಾರಣೆ ಮಾಡಿ ನಾವು ಇದರಿಂದ ಉಪಯೋಗ ಪಡ್ಕೊಳ್ಳೋ ಅಂಥ ಶಕ್ತಿ ನಮಗೆ ಇಲ್ಲ ಅಂದಾಗ ಒಂದೇ ಒಂದು ಚಿಕ್ಕ ಸ್ಟೋನನ್ನು ತಂದು ಮನೆಯಲ್ಲಿ ಪೂಜೆ ಮಾಡಿದರೆ ಸಾಕು. ಯಾಕಂದರೆ ಇದ್ರದ್ದು ರತ್ನಗಳನ್ನ ನಾವು ಧರಿಸ್ಬೇಕು ಅಂದಾಗ ಅದರದೇ ಆದ ಪದ್ಧತಿಗಳಿರುತ್ತೆ, ರೀತಿ ನೀತಿಗಳಿರುತ್ತೆ. ಕೆಲವೊಬ್ಬರಿಗೆ ಆ ರತ್ನಗಳು ಆಗಿ ಬರುತ್ತೆ, ಅಂದರೆ ರತ್ನಗಳಂದರೆ ಕಲ್ಲು, ಅದು ಕೆಲವೊಬ್ಬರು ಮನೆಯಲ್ಲಿ ಅದನ್ನು ಧಾರಣೆ ಮಾಡ್ಕೊಂಡಾಗ ಕೆಲವೊಬ್ಬರಿಗೆ ಆಗಿ ಬರುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಅಂದರೆ ಅದನ್ನು ಧಾರಣೆ ಮಾಡಬೇಕು ಅನ್ನುವಾಗ ಅದರದಕ್ಕೆ ನಿಮಗೆ ಹೋಲೋ ಅಂಥ ರತ್ನನ ನಿಮ್ಮ ರಾಶಿಗೆ ತಕ್ಕಂತೆ ಇರೋರು ಮಾತ್ರ ಅದನ್ನು ಧಾರಣೆ ಮಾಡ್ತಾರೆ. ಕೆಲವೊಬ್ರಿಗೆ ಅದಾಗಲ್ಲ. ಕುಟುಂಬದಲ್ಲಿ ಎಷ್ಟೊಂದು ಜನ ಸದಸ್ಯರಿರ್ತಾರೆ, ಅಷ್ಟೋ ಜನರಿಗೂ ನೀವು ಸಪ್ರೇಟಾಗಿ ಎಲ್ಲ ರತ್ನಗಳನ್ನ ತಂದು ಹಾಕೋಕ್ಕೆ ಆಗೋದಿಲ್ಲ. ಆದರೆ ಒಂದು ಕಲ್ಲನ್ನು ನಾವು ಒಂದು 200-300 ರೂಪಾಯಿ ಕೊಟ್ಟು ಆ ಕಲ್ಲನ್ನು ತಂದು ನಾವು ಒಂದು ದೇವರ ಮನೆಯಲ್ಲೋ ಅಥವಾ ನಿಮ್ಮ ಮಕ್ಕಳು ಓದೋ ಅಂಥ ಸ್ಟಡಿ ರೂಮಲ್ಲಿ ನಾವು ಇಟ್ಟಾಗ ಖಂಡಿತವಾಗ್ಲೂ ಅದು ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಒಂದು ಸ್ಮಾಲ್ ಕಲ್ಲು ಆದರೆ ನಮ್ಗೆ ಇಷ್ಟೆಲ್ಲ ಒಳ್ಳೆಯದನ್ನ ಮಾಡುತ್ತೆ. ಆರೋಗ್ಯದ ಮೇಲೆ, ಮಾನಸಿಕ ಶಾಂತಿ ಮೇಲೆ, ಮಕ್ಕಳ ಶಿಕ್ಷಣದ ಮೇಲೆ, ಮಾಟ ಮಂತ್ರದ ಮೇಲೆ, ಗಂಡ ಹೆಂಡತಿಯರ ನಡುವೆ ಜಗಳದ ಮನಸ್ತಾಪದ ನಡುವೆ ಇದೆಲ್ಲನೂ ಇದು ಅನುಕೂಲ ಮಾಡಿಕೊಡುತ್ತೆ. ಅದ್ರ ಜೊತೆಗೆ ಅದೃಷ್ಟ ಮತ್ತು ಸಂಪತ್ತು ಎರಡನ್ನೂ ತರುತ್ತದೆ.
ಹುಲಿ ಕಣ್ಣಿನ ಕಲ್ಲು. ಅದರ ಧರಿಸುವವರು ಧನಾತ್ಮಕ ಗುರಿ ಆಧಾರಿತ ಮತ್ತು ಗುರಿಯ ಮೇಲೆ ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಈ ಎಲ್ಲ ಗುಣಲಕ್ಷಣಗಳು ಸ್ಥಳೀಯರಿಗೆ ಅತ್ಯುತ್ತಮ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯವನ್ನು ಕೂಡ ಒದಗಿಸುತ್ತದೆ. ಆದ್ದರಿಂದ ಸ್ಥಳೀಯರು ಕೆಲಸದಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಾರೆ. ಅವರ ಕೆಲಸವನ್ನು ಗೆಳೆಯರು ಮತ್ತು ಮೇಲಾಧಿಕಾರಿಗಳು ಮೆಚ್ಚುತ್ತಾರೆ. ನೀವು ಬಡ್ತಿ ಅವಕಾಶಗಳನ್ನು ಪಡೆಯುತ್ತೀರಿ. ಹುಲಿ ಕಣ್ಣಿನ ಕಲ್ಲು ಕೂಡ ವ್ಯಾಪಾರಕ್ಕೆ ಬಹಳ ಅದೃಷ್ಟವೆಂದು ಪರಿಗಣಿಸಲಾಗಿದೆ. ಇದು ಸಮೃದ್ಧಿಯನ್ನು ತರುತ್ತದೆ ಎನ್ನಲಾಗುತ್ತದೆ. ನೋಡಿ ಸ್ನೇಹಿತರೆ, ಇದು ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲಿಟ್ಟಾಗಲೂ ಸಹ ನಮಗೆ ವ್ಯಾಪಾರ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಸಂಪತ್ತನ್ನು ಆಕರ್ಷಿಸುವಂಥ ಕಲ್ಲು ಕೂಡ ಇದಾಗಿದೆ. ಖಂಡಿತವಾಗ್ಲೂ ಈ ಕಲ್ಲನ್ನು ನೀವು ಸಿಕ್ಕಿದ್ರೆ ಒಮ್ಮೆ ತಗೊಳ್ಳಿ. ಅದರ ಜೊತೆಗೆ ನೋಡಿ, ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ನೀಡುತ್ತದೆ. ಹುಲಿ ಕಣ್ಣಿನ ಕಲ್ಲು ಧರಿಸುವವರನ್ನು ಗ್ರಹಗಳ ದುಷ್ಟ ಕಣ್ಣುಗಳಿಂದ ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವ ಜನರನ್ನು ರಕ್ಷಿಸುವ ಅತೀಂದ್ರಿಯ ಮಾಂತ್ರಿಕ ಶಕ್ತಿಯನ್ನು ಹೊಂದಿದೆ. ಇದು ಮಾಟ ಮಂತ್ರದ ವಿರುದ್ಧ ರಕ್ಷಣಾತ್ಮಕ ಗುರಾಣಿಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಅನುಕೂಲ ಮಾಡಿಕೊಡುವಂಥ ಈ ಒಂದು ಕಲ್ಲು ಬರೀ 200 ರೂಪಾಯಿ 300 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇಲ್ಲ ಆನ್ಲೈನಲ್ಲಿ ನೀವು ಚೆಕ್ ಮಾಡಿದ್ರೆ ತರಿಸ್ಕೊಬೋದು. ನಾವು ಇನ್ನೊಂದು ಎಷ್ಟೆಷ್ಟೋ ದುಡ್ಡುಗಳನ್ನ ಖರ್ಚು ಮಾಡಿರ್ತೀವಿ ಮಾಟ ಮಂತ್ರಕ್ಕೆ. ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತಿಲ್ಲ ಅಂತ ನೊಂದ್ಕೊತಾ ಇರ್ತೀವಿ. ಯಾರ್ಯಾರು ಏನೇನೋ ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ನಾವು ಮಾಡಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ನಿಮ್ಮ ಮಕ್ಕಳು ಓದೋವಂಥ ಸ್ಟಡಿ ರೂಮಲ್ಲಿ ಇದೊಂದು ಕಲ್ಲನ್ನು ನೀವು ತಗೊಂಡೋಗಿ ಅವರು ನೋಡಿ ಅಂಥದ್ದು, ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋ ಅಂಥದ್ದು. ನೀವು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕುಣಿಸಿ ಓದ್ಕೊಳ್ಳೋದಕ್ಕಿಂತ ಮುಂಚೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಓದೋದಕ್ಕೆ ಬುಕ್ಗಳನ್ನ ಕೊಟ್ಟಾಗ, ಅಥವಾ ಒಂದು ಸ್ತೋತ್ರಗಳನ್ನ ನಿಮಗೆ ಬರೋವಂಥ ಸ್ತೋತ್ರಗಳನ್ನ ನೀವು ಹೇಳ್ಕೊಟ್ಟು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಬುಕ್ಗಳನ್ನು ಕೊಟ್ಟಾಗ ಖಂಡಿತವಾಗ್ಲೂ ಅದು ಸಹಾಯ ಮಾಡುತ್ತೆ. ನಮ್ಮ ವೃತ್ತಿ ಜೀವನದಲ್ಲಿ ನಾವು ಏಳ್ಗೆ ಆಗ್ತಾ ಇಲ್ಲ ಅನ್ನೋರು ಕೂಡ ಇದನ್ನು ನೀವು ಪೂಜೆ ಮಾಡೋದ್ರಿಂದ ಅಥವಾ ನಿಮ್ಮ ಮನೆಯಲ್ಲಿ ಈ ವಸ್ತುನ ತಂದು ಇಟ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಉಪಯೋಗನ ಪಡ್ಕೊಬೋದು. ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ, ಮಾಟ ಮಂತ್ರ ಇರ್ಬೋದು, ಅಥವಾ ಆರ್ಥಿಕವಾಗಿ ನಾವು ಕುಸ್ತೋಗಿದ್ದೀವಿ, ನಮ್ಮ ಮನೆಯಲ್ಲಿ ದುಡ್ಡಿನ ವ್ಯವಹಾರ ಅನ್ನೋದು ಪ್ರಗತಿ ಆಗ್ತಿಲ್ಲ ಅಂತ ಅನ್ನೋರು ಕೂಡ ಈ ವಸ್ತುನ ನೀವು ತಂದು ಇಟ್ಕೊಳ್ಳಿ. ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸಾಧ್ಯ ಆದರೆ ತಂದು ಇಟ್ಕೊಂಡು ಪೂಜೆ ಮಾಡಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.